ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು 814 ಹುದ್ದೆಗಳಿದಾವಲ್ಲ, ಈ 814 ಹುದ್ದೆಗಳಿಗೆ ಈ ವರ್ಷ ಏನಾದರೂ ಪಿ ಯು ನೇಮಕಾತಿ ನಡೆಯುತ್ತಾ ಅಂತ ಒಂದು ಪ್ರಶ್ನೆಯನ್ನು ಇಟ್ಕೊಂಡಾಗ ಕೆಲವೊಂದಿಷ್ಟು ಕಾರಣಗಳನ್ನು ನೋಡ್ತಾ ಬರೋದಾಗಿತ್ತು. ಅಂದರೆ ಈ ವರ್ಷ ಅಂದರೆ 2026ಕ್ಕೆ ಯಾವುದೇ ರೀತಿಯಾದಂಥ ಪಿ ಯು ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಅಂತ ನಮಗನ್ಸುತ್ತೆ. ಅದು ಆಲ್ಮೋಸ್ಟ್ ಅಲ್ಲಾಗಿ 2027ಕ್ಕೆ ನೇಮಕಾತಿ ಪ್ರಾರಂಭವಾಗುವಂಥ ಚಾನ್ಸ್ ಇದೆ. ಆ 4 ಕಾರಣಗಳೇನು, ಯಾವ್ಯಾವ 4 ಕಾರಣಗಳಿಂದಾಗಿ ಪಿ ಯು ನೇಮಕಾತಿ ಈ ವರ್ಷ ಆಗೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಚುನಾವಣೆಯ ವರ್ಷ ಅಂತಲೂ ಸಹಿತ ಹೇಳ್ತಾ ಬರ್ತೀವಿ. ಯಾಕಂತಂದರೆ ಗ್ರೇಟರ್ ಬೆಂಗಳೂರು ಚುನಾವಣೆ ಏನಿದೆಯಲ್ಲ, ಈ ವರ್ಷ 2026 ಡಿಸೆಂಬರ್ ಒಳಗಾಗಿನೇ ಏನು ಮಾಡಬೇಕಾಗುತ್ತೆ, ಅಂತ್ಯಗೊಳ್ಳಬೇಕಾಗಿದೆ. ಇಲ್ಲಿವರೆಗೂ ಇನ್ನೂ ಇದು 5ನೇ ತಿಂಗಳು. ಓಕೆ, 5ನೇ ತಿಂಗಳಾಗಿದೆ. ಇನ್ನೂ ಉಳಿದಂಥ ತಿಂಗಳುಗಳ ಸಂಖ್ಯೆ ಅಂದರೆ 7. ಈ 7 ತಿಂಗಳ ಒಳಗಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಸರ್ಕಾರದವರು ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನು ಮಾಡಬೇಕು. ಈ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡಬೇಕಾಗಿತ್ತು ಅಂದರೆ ಒಂದು 2 ತಿಂಗಳಾದರೂ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಎಲೆಕ್ಷನ್ಗಳನ್ನು ಮಾಡಬೇಕು. ಇದು 2026 ಒಳಗನೆ ಮುಗಿಬೇಕು. ಯಾಕಂತಂದರೆ ಅವಧಿ ಮುಗಿದು ಹೋಗಿದೆ. ಇದಕ್ಕೂ ಒಂದಿನ 2 ತಿಂಗಳು ಬೇಕು. ನೆಕ್ಸ್ಟು ಗ್ರಾಮ ಪಂಚಾಯತಿ ಚುನಾವಣೆ ಇದೆ. ಗ್ರಾಮ ಪಂಚಾಯತಿ ಚುನಾವಣೆ ಆಲ್ರೆಡಿಯಾಗಿ ಅವಧಿ ಮುಗಿದಿದೆ. ಇದನ್ನು ಸಹಿತ 2026 ಅಥವಾ 27 ಜನವರಿ ಅಥವಾ ಫೆಬ್ರವರಿಯಲ್ಲಿ ಮುಗಿಸ್ಬೇಕಾಗಿದೆ. ಅಂದರೆ ಈ 3 ಏನಾದರೂ ಇಲೆಕ್ಷನ್ ನೋಟಿಫಿಕೇಷನ್ ಅಧಿಸೂಚನೆಯನ್ನು ಹೊರಡಿಸಿದ್ರು ಅಂತಂದರೆ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಯನ್ನು ಸರ್ಕಾರ ಮಾಡಲಿಕ್ಕೆ ಮುಂದೆ ಹೋಗೋದಿಲ್ಲ. ಯಾಕಂದರೆ ಸರ್ಕಾರ ಆರ್ಥಿಕವಾಗಿ ಮೊದಲೇ ದಿವಾಳಿ ಆಗಿಬಿಟ್ಟಿದೆ. ಅದಕ್ಕೆ ನೇಮಕಾತಿ ಪ್ರಕ್ರಿಯೆಗಳು ಮುಂದೆ ಹೋದ್ರೇ ಸಾಕಾಗಿರ್ತದೆ. ಹೀಗಾಗಿ ಅವರೇನು ಮಾಡ್ತಿದ್ದಾರೆ, ಈ 3 ಚುನಾವಣೆಗಳನ್ನು 2 ತಿಂಗಳ ಅಂತರದಲ್ಲಿ ಏನಾದರೂ ಮಾಡಿದ್ದೇ ಆಗಿತ್ತು ಅಂತಂದರೆ 2026 ಕ್ಲೋಸ್ ಆಗುತ್ತೆ. ಈ ವರ್ಷ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಓಕೆ, ಇದು ಒಂದು ಕಾರಣ ಇದು. ಓಕೆ, ಇನ್ನು 2ನೇ ಕಾರಣ ತಮಗೆಲ್ಲ ಗೊತ್ತಿದೆ, ಆರ್ಥಿಕ ಮುಗ್ಗಟ್ಟು. ಎಲ್ಲ ಉಚಿತಗಳಿಂದಾಗಿ ಸರ್ಕಾರದ ಹತ್ರ ಹಣ ಇಲ್ಲ. ನೇಮಕಾತಿಗಳನ್ನು ಆದಷ್ಟು ಮುಂದೆ ಹಾಕ್ತಾ ಇದ್ದಾರೆ. ಓಕೆ, ಇಲೆಕ್ಷನ್ ನಿಯರೆಸ್ಟ್ ಬಂದಾಗ ನೇಮಕಾತಿ ಮಾಡಿಕೊಂಡು ಬೇರೆ ಸರ್ಕಾರ ಯಾವ್ದು ನೆಕ್ಸ್ಟ್ ಬರುವಂಥ ಯಾವುದೇ ಸರ್ಕಾರ ಆಗಿರ್ಬೋದು, ಅವರು ಸ್ಯಾಲ್ರಿ ಕೊಡುವಂಗೆ ಒಂದು ಮೇಂಟೈನನ್ನು ಮಾಡ್ತಾರೆ. ಹೀಗಾಗಿ 2ನೇ ಕಾರಣ ಏನು ಅಂತಂದರೆ ಆರ್ಥಿಕ ದಿವಾಳಿತನ. ಇನ್ನು 3ನೇ ಕಾರಣ ನಿಮ್ಗೆ ಗೊತ್ತಿದೆ, ಶಿಕ್ಷಕರ ನೇಮಕಾತಿಗಾಗಿ ಹೈಕೋರ್ಟ್ ತಡೆಯನ್ನು ಕೊಟ್ಟಿದೆ. ಓಕೆ, ಇದು ಏನು ಅಂತಂದರೆ KITದವ್ರು ಏನು ತೀರ್ಪನ್ನು ಕೊಟ್ಟಿದ್ರು ಅಂತಂದರೆ, ವಿವಾಹಿತ ಮಹಿಳೆ ಪತಿಯ ಮತ್ತು ಗಂಡನ ಎರಡನ್ನು ಯಾವುದಾದ್ರೂ ಒಂದನ್ನು ಎರಡೂ ಕೊಟ್ಟರು ಸಹಿತ 2ರಲ್ಲಿ ಯಾವುದಾದ್ರೂ ಒಂದನ್ನು ಕನ್ಸಿಡರ್ ಮಾಡಿಕೊಂಡು 500 ಹುದ್ದೆಗಳನ್ನು ತುಂಬಿ ಅಂತೇಳಿ KIT ತೀರ್ಪನ್ನು ಕೊಟ್ಟಿತ್ತು. ಉಳಿದಂಥ 500 ಹುದ್ದೆಗಳನ್ನು ತುಂಬಿ ಅಂತ KIT ತೀರ್ಪು. ಆವಾಗ ಅದಕ್ಕೆ ತದ್ವಿರುದ್ಧವಾಗಿ ಮತ್ತೆ ಕೆಲವೊಂದು ಜನ ಏನು ಮಾಡ್ತಾರೆ ಅಂತಂದರೆ, ಗಂಡನದೇ ಹಿಡಿಬೇಕು ಅಥವಾ ತಂದೆದೇ ಹಿಡಿಬೇಕು ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ಇಟ್ಕೊಂಡು ಮತ್ತೆ ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತಾರೆ. ಇಷ್ಟು ದಿನ ಇರದೇ ಇರುವಂಥದ್ದು, ಸರ್ಕಾರನೂ ಸಹಿತ ಇದ್ರ ಬಗ್ಗೆ ಏನು ತಲೆನೂ ಕೆಡಿಸ್ಕೊಳ್ಳಿಲ್ಲ. ಎಲ್ಲ ಒಳ ಮೀಸಲಾತಿ ಮುಗಿತು. ಒಳ ಮೀಸಲಾತಿ ರೋಸ್ಟರ್ ಮುಗಿದ ನಂತರ ಇದು ಮತ್ತೆ ಹೈಕೋರ್ಟ್ನಲ್ಲಿ ಈ ಒಂದು ನೇಮಕಾತಿಯನ್ನು ತಡೆಯನ್ನು ತರ್ತಾರೆ. ಇದು ಮೋಸ್ಟ್ಲಿ ಇಂಡೈರೆಕ್ಟ್ಲಿ ಸರ್ಕಾರದವರು ಸಹಿತ ಮಾಡಿರಬಹುದೇನೋ ಅಥವಾ ಯಾವುದಾದ್ರೂ ಅಭ್ಯರ್ಥಿನೂ ಸಹಿತ ಹೋಗಿರಬಹುದೇನೋ. ಯಾಕಂದರೆ ನಾವು ಒಳ ಮೀಸಲಾತಿ ಮತ್ತು ರೋಸ್ಟರ್ ಮುಗಿದ ನಂತರ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗ್ತಾವೆ ಅನ್ನುವಂಥ ಹಂತದಲ್ಲೇ ಹೈಕೋರ್ಟ್ ತಡೆಯನ್ನು ತರ್ತಂದರೆ ಇದು ಸಹಿತ ನೇಮಕಾತಿಗೆ ಬಾಧ್ಯನೇ. ಯಾಕಂತಂದರೆ ಶಿಕ್ಷಣ ಇಲಾಖೆಗೆ, ಯಾಕಂತಂದರೆ 1ರಿಂದ 12ನೇ ತರಗತಿಯವರೆಗೆ ಇದೇನಾಗುತ್ತೆ ಅಪ್ಲೈ ಆಗ್ತಾ ಬರ್ತದೆ. ಹೀಗಾಗಿ PU ನೇಮಕಾತಿಗೂ ಸಹಿತ ಇದೇ ಸಮಸ್ಯೆಗಳು ಬರ್ತದೆ. ಇಲ್ಲಿ ವಿವಾಹಿತ ಮಹಿಳೆ ಪಾಲಕರ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅಥವಾ ಗಂಡನದ್ದು ಅನ್ನುವಂಥದ್ದು ಸ್ಪಷ್ಟವಾದಂಥ ಮಾಹಿತಿ ಇಲ್ಲಿಯೂ ಸಹಿತ ಇರೋಂಗಿಲ್ಲ. ಯಾಕಂದ್ರೆ ನೋಟಿಫಿಕೇಷನ್ದಲ್ಲೂ ಸಹಿತ ಅವರು ಹಿಂದಿನ ನೋಟಿಫಿಕೇಷನ್ದಲ್ಲೂ ಸಹಿತ ಕೊಟ್ಟಿರಲಿಲ್ಲ. ಓಕೆ, ಇದು ಒಂದು ಸಮಸ್ಯೆ ಇರೋದರಿಂದ ಈ ಒಂದು ಸಮಸ್ಯೆ ಮುಗಿಯುತ್ತನಂತೂ ನೇಮಕಾತಿ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಈಗಿದ ಹೈಕೋರ್ಟ್ ಮತ್ತೆ ತಡೆ ತಂದಿದೆ ಅಂದರೆ ಇದು ಮುಗಿಬೇಕಾದ್ರೆ ಇನ್ನೊಂದು 5ರಿಂದ 6 ತಿಂಗಳಂದರೂ ಕನಿಷ್ಠ ಬೇಕು. 5ರಿಂದ 6 ತಿಂಗಳು ಅಂತಂದರೆ ಈ ವರ್ಷ 2026 ಕ್ಲೋಸ್ ಆಗ್ತಾ ಹೋಗುತ್ತೆ. ಇನ್ನು ನಾವು ಇನ್ನೊಂದು ನೋಡ್ತಾ ಬರೋದಾಗಿತ್ತು ಅಂದರೆ ಈಗಾಗಲೇ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ 6086 ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ನೋಟಿಫಿಕೇಷನನ್ನು ಕೊಟ್ಟಿದೆ. ಈ 6086 ಉಪನ್ಯಾಸಕರು ಬಂದರು ಅಂತಂದರೆ PU ಖಾಯಂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವಂಥ ವಿಷಯ ಬರೋದೇ ಇಲ್ಲ. ಓಕೆ, ಇವ್ರಿಗೇ ಸಹಿತ ಸುಮಾರು 14,000 ಸಂಬಳದೊಂದಿಗೆ ಇವ್ರನ್ನೇನು ಮಾಡ್ಬೋದು, ಕೆಲಸಕ್ಕೆ ನಿಯುಕ್ತಿಗೊಳಿಸೋದ್ರಿಂದ ಖಾಯಂ ಉಪನ್ಯಾಸಕರು ಬಂದರೆ ಅವ್ರಿಗೇನು 60ರಿಂದ 70,000 ರೂಪಾಯಿ ಕೊಡಬೇಕಾಗುತ್ತೆ. ಇದೊಂದು ಆರ್ಥಿಕ ಹೊರೆನೂ ಆಗುತ್ತೆ. ಅದನ್ನು ಕಡಿಮೆಗೊಳಿಸಲಿಕ್ಕೆ ಈ 14,000ದಲ್ಲಿ ಸಿಗುವಂಥ ಅತಿಥಿಯನ್ನು ಬಳಸ್ಕೊಂಡು ಸಹಿತ ಅವ್ರೇನು ಮಾಡ್ಬೋದು, ಈ ಒಂದು ವರ್ಷ ದಾಟುವಂಥ ಚಾನ್ಸ್ ಇದೆ. ಇವೆಲ್ಲವನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ಕಡೆ ಇಲೆಕ್ಷನ್ ಇದೆ.
ಈ ಕಡೆ ಹೈಕೋರ್ಟ್ನ ತಡೆ ಇದೆ, ಈ ಕಡೆ ಅವರಿಗೆ ಅದು ಈಸಿಯಾಗಿ ಯಾವುದೇ ಕ್ಲಾಸ್ ಸ್ಟಾಪ್ ಆಗದೆ ಅತಿಥಿ ಉಪನ್ಯಾಸಕರು ಸಿಗುವಂಥ ಚಾನ್ಸ್ ಇದೆ. ಓಕೆ, ಈ ಎಲ್ಲ ಕಾರಣಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ವರ್ಷ 2026ಕ್ಕೂ ಸಹಿತ PU ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗೋದಿಲ್ಲ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು PU ಉಪನ್ಯಾಸಕರ ನೇಮಕಾತಿ ಗುಂಪನ್ನು ಮಾಡಿದ್ದೀನಿ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.